ಫ್ರೆಂಡ್ಸ್ ನಮಸ್ತೆ. ನಾನಿವತ್ತೊಂದು ರುಚಿಕರವಾದ ಮೊಟ್ಟೆ ಕೋಳಿ ಸಾರು ಮಾಡೋದು ಹೇಗೆ ಹೇಳ್ಕೊಡ್ತಾ ಇದ್ದೀನಿ. 2 ಇಂಚು ಶುಂಠಿ, ಬೆಳ್ಳುಳ್ಳಿ, ಹಾಗೆ 2 ಟೊಮೊಟೊ, ಹಚ್ಕೊಂಡಂಥ ಮೆಣಸಿಕಾಯಿ, ಹಾಗೆ ಚಕ್ಕೆ, ಮೆಣಸು, ಹಾಗೆ ಲವಂಗ, ಕೊತ್ತಂಬರಿ, ಪುದೀನ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ನಾವು ಅದನ್ನು ರುಬ್ಬಿಟ್ಕೋಬೇಕು. ಆನಂತರ ನಾವೇನು ಮಾಡಬೇಕು, ಅದಕ್ಕೆ ಹಸಿ ತೆಂಗಿನಕಾಯಿ ಎಲ್ಲ ಹಾಕೋಬೇಕು. ಹಾಗೆ ಏನು ಮಾಡಬೇಕಂತಂದರೆ ಗಸಗಸೆ ಹಾಕೋಬೇಕು ಮತ್ತು ಕಡಲೆ ಹಾಕೋಬೇಕು. ಇದ್ರೆ ನೀವು ಗಸಗಸೆ ಹಾಕ್ಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಚಿಕನ್ ಹಾಕಿ, ಉಪ್ಪು ಹಾಕಬೇಕು. ಅದು ನೀರು ಬಿಟ್ಕೊಳ್ಳೋ ಗಂಟ. ಆನಂತರ ರುಬ್ಬಿರೋಂಥ ಖಾರ ಹಾಕಿ, ಬೆಂದಾದ್ಮೇಲೆ ಕಾಯಿ ಹಾಕಿ, ಖಾರ ಪುಡಿ ಹಾಕಿ, ಮನೇಲಿ ಮಾಡಿರೋಂಥ ಖಾರ ಪುಡಿನೇ. ಹಾಗೆ ಕೋಳಿ ಗುಂಡ್ಗೆಕಾಯಿ, ಲಿವರು, ಮೊಟ್ಟೆ ಕುದಿ ಎಲ್ಲ ಹಾಕಿ ಚೆನ್ನಾಗಿ ಬೆಂದ ನಂತರ ಲಾಸ್ಟಲ್ಲಿ ಹಾಕಬೇಕು. ಮುಂಚೆನೇ ಹಾಕಿದ್ರೆ ಬೆಂದೋಗುತ್ತೆ. ಈಗ ಒಂದು ರುಚಿಕರವಾದ ಮೊಟ್ಟೆ ಕೋಳಿ ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು.